ಸಿಪಿ ಯೋಗೇಶ್ವರ್ ಗೆಲುವಿನ ಬಗ್ಗೆ ಪತ್ನಿ ಶೀಲಾ ಯೋಗೇಶ್ವರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಮಾತೃಪಕ್ಷ ಕೈ ಹಿಡಿಯಿತು, ಚನ್ನಪಟ್ಟಣ ಜನರ ಆಶೀರ್ವಾದದಿಂದ ಗೆದ್ದಿದ್ದಾರೆ. ನನ್ನ ಪತಿಯ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಚನ್ನಪಟ್ಟಣ. ಪತಿಯ ಜನಸೇವೆ ಗುರುತಿಸಿ ಜನ ಕೈ ಹಿಡಿದಿದ್ದಾರೆ. ಸಾಕಷ್ಟು ಅಭಿವೃದ್ಧಿಯ ಬಗ್ಗೆ ಜನರ ನಿರೀಕ್ಷೆ ಇದೆ. ನಮ್ಮದೇ ಸರ್ಕಾರ ಇರೋದ್ರಿಂದ ಜನ ಸೇವೆ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಕತ್ತೂರಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಅನಿಸಿದ್ರು. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಹಾವೇರಿಯಲ್ಲೂ ಕಾಂಗ್ರೆಸ್ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಸಿಎಂಗೆ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ. ಮತ ಎಣಿಕೆ ಮುಗಿತು ಸಾರ್, 13,000 ಲೀಡ್ನಿಂದ ಪಠಾಣ್ ಗೆದ್ದಿದ್ದಾರೆ ಅಂತ ವಿಷಯವನ್ನ ಮುಟ್ಟಿಸಿದ್ದಾರೆ. ಈ ವೇಳೆ ಖಾದ್ರಿ ಕರೆ ಸ್ವೀಕರಿಸಿದ ಸಿಎಂ ಖಾದ್ರಿ, ನೀನು ಶ್ರಮ ಪಟ್ಟಿದ್ದು ಸಾರ್ಥಕ ಆಯ್ತಪ್ಪ ಅಂತ ಹೇಳಿದ್ದಾರೆ. ಸರ್ ನಮಸ್ತೆ ಸರ್. ಖಾದ್ರಿ ಸರ್, ಕಾಂಗ್ರಾಚುಲೇಷನ್ ಸರ್. ಸರ್ 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 ಧನ್ಯವಾದ. ಮುಗೀತು ಸರ್. ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ಕ್ಲಿಯರ್ ಸರ್, ರಿಸಲ್ಟ್ ಅನೌನ್ಸ್ ಆಯ್ತು ಸರ್. ರಿಸಲ್ಟ್ ಕ್ಲಿಯರ್, ಕೌಂಟಿಂಗ್ ಮುಗೀತು ಸರ್. ಹಾಂ ಸರ್, 13,000 ಮೇಲೆ ಲೀಡ್ ಇದೆ ಸರ್. ಸರ್ ಕಾಂಗ್ರಾಚುಲೇಷನ್ ಸರ್. ಸರ್ 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 ನಿಮಗಾಗಿ ಸರ್, ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್. ಥ್ಯಾಂಕ್ ಯು ಸರ್. ಸರ್ ತಮಗಾಗಿ ಸರ್, ತಾವು ನಕ್ಕೊಂತಿರ್ಬೇಕು ಸರ್, ನಮ್ಗೆ ಅಷ್ಟೇ ಸಾಕು. ತಾವು ನಗ್ತಾ ಇರ್ಬೇಕು ಸರ್, ನಗುತ್ತಾ ಇರಬೇಕು. ತಾವು ನಗ್ತಾ ಇದ್ರೆ ಸಾಕು ಸರ್, ನನಗೆಲ್ಲ ಅಧಿಕಾರ ಬಂದಂಗೆ ಸರ್. ಸರ್ ಸರ್ ಹಾಂ ಸರ್, ಬರ್ತೀವಿ ಸರ್. ಸರ್ 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 ನಮಸ್ತೆ ಸರ್. ಖಾದ್ರಿ ಸರ್, ಕಾಂಗ್ರಾಚುಲೇಷನ್ ಸರ್. ಸರ್ 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 ಧನ್ಯವಾದ. ಮುಗೀತು ಸರ್. ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅನೈತಿಕ ಸಂಬಂಧ ಇಟ್ಕೊಂಡಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ವ್ಯಂಗ್ಯವಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಇದಕ್ಕೆ ರಾಜ್ಯದ ಜನ 3 ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಜೆಡಿಎಸ್ಗೆ ಉತ್ತರ ನೀಡಿದ್ದಾರೆ. ವಾಲ್ಮೀಕಿ, ವಕ್ಫ್ ಹಾಗೂ ಮೂಡಾ ವಿಚಾರಕ್ಕೆ ಜನರು ಮನ್ನಣೆಯನ್ನು ಕೊಟ್ಟಿಲ್ಲ. ಚುನಾವಣೆಯ ಫಲಿತಾಂಶವೇ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅನೈತಿಕ ಸಂಬಂಧಗಳಿಟ್ಕೊಂಡಿರುವಂಥ ಬಿಜೆಪಿ ಮತ್ತು ಜೆಡಿಎಸ್ಗೆ ಇವತ್ತಿನ 3 ಉಪಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿದೆ, ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ವ್ಯಕ್ತಿಯೊಬ್ಬ ಟಿವಿ ಒಡೆದಿರುವ ಘಟನೆ ನಡೆದಿದೆ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಭಿನ್ನಮತಕ್ಕೆ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಟಿವಿಯನ್ನ ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲು ಬಿಜೆಪಿ ವರಿಷ್ಠರು, ಬಿಜೆಪಿ ನಾಯಕರು ಮತ್ತು ಮುಖಂಡರನ್ನ ಕರೆಸಿ ಸಭೆ ಮಾಡಿ ಅಂತ ಹೇಳಿದರು. ಇನ್ನು ಬಿಜೆಪಿ 3 ಕ್ಷೇತ್ರಗಳಲ್ಲೂ ಸೋತಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ನಾವು ಟಿವಿ ನೋಡ್ಕೊತ ಕೂತಿದ್ದು ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ, ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿದ್ದು, ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ವಿಜಯೋತ್ಸವ ನಡೆಯಿತು. ಮಾಗಾನಹಳ್ಳಿ ರಸ್ತೆ ಸರ್ಕಲ್ ಅಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸೋಲಿನ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಪರಿಣಾಮ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿದೆ. ಜೊತೆಗೆ ಚುನಾವಣೆ ಪ್ರಕ್ರಿಯೆ ಹಾಗೂ ಎಣಿಕೆ ಕಾರ್ಯದಲ್ಲಿ ಅನುಮಾನ ಬಂದಿದೆ. ಈ ಬಗ್ಗೆ ಕಾದು ನೋಡಬೇಕು, ಅದರ ಬಗ್ಗೆ ಅವಲೋಕನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಡುವ ವಿಚಾರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆ.ಎನ್. ಫಣೀಂದ್ರ ಮಾತನಾಡಿದ್ದಾರೆ.
ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಅವರು, ಹೆಚ್ಚಿನ ಅಧಿಕಾರ ಕೊಟ್ಟರೆ ಖಂಡಿತ ಒಳ್ಳೆಯದು. ನಾವು ಈಗ ಸರ್ಕಾರಕ್ಕೆ ವರದಿಗಳನ್ನು ಮಾತ್ರ ಕೊಡ್ತೇವೆ, ತೀರ್ಮಾನ ಕೈಗೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಈಗ ಏನಾಗಿದೆ ನೋಡಿ, ನಾವು ಅವ್ರಿಗೆ ವರದಿಯನ್ನು ಮಾತ್ರ ಕೊಡ್ಬೋದು, ಡಿಸಿಷನ್ ತಗೊಳ್ಳೋ ಪವರ್ ಇಲ್ಲ. ನಾವೇ ಡಿಸಿಷನ್ ತಗೊಂಡು ಕ್ರಮ ಜರುಗಿಸೋದಕ್ಕೆ ಪವರ್ಸ್ ಇಲ್ಲ. ಈಗ ನಾವೇನೇನು ಮಾಡಿದ್ದೀವಿ ಅದನ್ನೆಲ್ಲ ಕೂಡ ವರದಿ ತಗೊಂಡು ಸರ್ಕಾರನ ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಹೊರತು ತಗೊಳ್ಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ತಗೊಳ್ಳದಿದ್ರೆ ನಾವು ಯಾಕೆ ತೊಗೊಳ್ಳಿಲ್ಲ ಅಂತ ಸರ್ಕಾರನ ಕೇಳೋಗಿಲ್ಲ. ಅಲ್ಲ, ಲೋಕಾಯುಕ್ತರಿಗೆ ಪವರ್ಸ್ ಕೊಟ್ಟಿರೋದೇ ಅಷ್ಟಲ್ಲಪ್ಪ. ಅಯ್ಯೋ, ಬೇಕಾದಷ್ಟು ಕೊಟ್ಟಿದ್ದಾಗಿದೆ. ಸಂತೋಷ ಗೆಳೆಯವರು ಬೇಕಾದಷ್ಟು ಹೇಳಿದ್ದಾರೆ, ಪವರ್ ಕೊಡಬೇಕು ಅಂತ. ನೀವು ಇದನ್ನೆಲ್ಲ ಓದಿರಿದೆ. ಇದು ಸರ್ಕಾರ ಕೊಡಬೇಕು. ಸರ್ಕಾರ ಕೊಡದಿದ್ರೆ ನಾವೇನು ಮಾಡಬೇಕು? ಇದನ್ನು ತಿದ್ದುಪಡಿ ಮಾಡಬೇಕಲ್ಲ ಅವರು. ಈಗ ಏನಾಗಿದೆ, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ 57ನೇ ಸಿಸಿಎಚ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 2ನೇ ದೋಷಾರೋಪ ಪಟ್ಟಿ ಸುಮಾರು 1300 ಪುಟಗಳನ್ನು ಒಳಗೊಂಡಿದೆ. ಮೂಡಾ ಹಗರಣದ ಸಂಬಂಧ ಹೈಕೋರ್ಟ್ ಅಲ್ಲಿ ನಡೆಯಬೇಕಾಗಿದ್ದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿದ್ದರಾಮಯ್ಯ ಅರ್ಜಿ ಹಾಗೂ ದೇವರಾಜು ಸಲ್ಲಿಸಿದ 2 ಅರ್ಜಿಗಳ ವಿಚಾರಣೆಯನ್ನ ಡಿಸೆಂಬರ್ 5ಕ್ಕೆ ಮುಂದೂಡಲಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಇದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅರ್ಜಿಯನ್ನು ಸಲ್ಲಿಸಿದರು. ಇತ್ತ ತಮ್ಮ ವಿರುದ್ಧದ ಮೂಡಾ ಪ್ರಕರಣ ರದ್ದು ಮಾಡೋದಕ್ಕೆ ಕೋರಿ 4ನೇ ಆರೋಪಿ ದೇವರಾಜು ಅರ್ಜಿಯನ್ನು ಸಲ್ಲಿಸಿದರು. ಕನಕಪುರದ ಕಾಂಗ್ರೆಸ್ ಮುಖಂಡರೊಬ್ಬರ ನಿಧನದ ಹಿನ್ನೆಲೆ ಅಂತಿಮ ದರ್ಶನ ಪಡೆಯುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರಕ್ಕೆ ತೆರಳಿದರು. ಈ ವೇಳೆ ಕನಕಪುರದ ಕೋಡಿಹಳ್ಳಿ ನಿವಾಸದಲ್ಲಿ ತಾಯಿ ಗೌರಮ್ಮ ಅವರನ್ನ ಭೇಟಿಯಾದರು. ತಾಯಿಯ ಆಶೀರ್ವಾದ ಪಡೆದು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಮುಂದೆ ಬಸ್ನಲ್ಲಿ ಪ್ರಯಾಣಿಸುವಾಗ ಚಿಲ್ಲರೆ ಬಗ್ಗೆ ತಲೆ ಕೆಡಿಸಿಕೊಂಡು ಕಂಡಕ್ಟರ್ ಜೊತೆ ಜಗಳ ಕಾಯಬೇಕಾಗಿಲ್ಲ. QR ಕೋಡ್ ಮೂಲಕ ಟಿಕೆಟ್ ಹಣ ಪಾವತಿಸುವ ವ್ಯವಸ್ಥೆಯನ್ನ ಕೆಎಸ್ಆರ್ಟಿಸಿ ಮಾಡಿದೆ. ಸುಮಾರು 8,800 ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಈ UPI ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯಾದ್ಯಂತ ಭೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನ ಹಿನ್ನೆಲೆ ಚಿತ್ರದುರ್ಗಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ಪತ್ನಿ ಗೀತಾ ಜೊತೆ ಬಂದಂಥ ಶಿವಣ್ಣನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯದಾದ್ಯಂತ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ ಥಿಯೇಟರ್ಗೆ ಬರಲ್ಲ ಅಂತ ಕಂಪ್ಲೇಂಟ್ ಇತ್ತು, ಆದರೆ ಈಗ ಜನ ಬರ್ತಾ ಇದ್ದಾರೆ, ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸತಿ ನಾವು ಮಾಡ್ತೀವಿ. ನಾನು ಕನ್ನಡ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇನೆ, ಎಲ್ಲ ಹೊಸ ಸಿನಿಮಾಗಳಿಗೂ ಒಂದು ಪ್ರೋತ್ಸಾಹ ಕೊಡಿ. ಯಾಕೆ ಏನು ಮಾಡ್ತೀವಿ ನಾವು, ನೆಗ್ಲೆಕ್ಟ್ ಮಾಡ್ತೀವಿ. ಒಂದು ಸ್ಟಾರ್ ಫಿಲ್ಮ್ಸ್ ಅಂತ ಮಾತನಾಡ್ತೀವಿ. ಆ ಥರ ಅಲ್ಲದೆ ಕನ್ನಡ ಸಿನಿಮಾ ಯಾವಾಗ ಬೆಳವಣಿಗೆ ಆಗುತ್ತೆ ಅಂದರೆ ಬೇರೆ ಲ್ಯಾಂಗ್ವೇಜ್ ನೋಡಿ ಹೊಸ ಚಿತ್ರ ಭಾಳ ಚೆನ್ನಾಗಿ ಹೋಗ್ತದೆ. ಆ ಥರ ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರು, ಯಾಕಂದರೆ ಅಭಿಮಾನಿ ದೇವ್ರುಗಳಂತ ಅಪ್ಪಾಜಿ ಹೇಳಿದ ಯಾತಕ್ಕೆ, ದೇವರಿಂದ ನಮಗೆ ಮಾತ್ರ ಅಲ್ಲ, ಅಭಿಮಾನಿ ದೇವ್ರುಗಳು ಎಲ್ಲರಿಗೂ ಆಗಬೇಕು ಅನ್ನೋದೇ ನಮ್ಮ ಆಸೆ. ಈ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಸಂದರ್ಭಕ್ಕೆ ಅಪ್ಪು ಅವ್ರನ್ನ ಯಾವ ರೀತಿ ನೀವು ನೆನೆಸ್ಕೊಳ್ತೀವಿ? ಅಪ್ಪು ನೆನೆಸ್ಕೊಳ್ಳೋಕ್ಕೆ ಈ ಸಿನಿಮಾ ಗೆದ್ದ ಮೇಲೆ ಆಗ್ತಲ್ಲಮ್ಮ. ಅಪ್ಪು ನೆನೆಸ್ಕೊಳ್ತಿದ್ದ ದಿವಸನೇ ಇಲ್ಲ. ಇವಾಗ ಅಣ್ಣನೇ ಆಗಲ್ಲಲ್ವಾ. ಅವ್ರು ನೆನೆಸ್ಕೊಳ್ಳೋದು ನಾನು ಹೆಂಗೆ ನಾನು ಅಣ್ಣ ಆಗ್ತೀನಿ ಹೇಳಿ. ಅವ್ರು ನೆನೆಸ್ಕೊಳ್ಳೋದು ಟೈಮೇ ಇಲ್ಲ. ಅದು ನೆನೆಸ್ಕೊಳ್ಳೋಕ್ಕೆ ಈ ಟೈಮ್ ಆ ಟೈಮ್ ಅಂತಾರಲ್ಲ. ಅಪ್ಪು ನೆನೆಸ್ಕೊಳ್ಳೋಕ್ಕೆ ಯಾವಾಗ ನೆನೆಸ್ಕೊಳ್ತಿರ್ತೀವಿ. ಅಪ್ಪು ನನ್ನೊಳಗಡೆ ಇರ್ಬೇಕಾದ್ರೆ ನಾನು ಯಾಕೆ ನೆನೆಸ್ಕೊಳ್ಳೋದು? ಯಾಕಂದ್ರೆ ನಾವು ಹೆಂಗೆ ಅಪ್ಪನ ನಾವು ಜೀವಿಸ್ಬೇಕಂದ್ರೆ ಅವ್ನು ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮೊಳಗೆ ಅನ್ಕೊಂಬಿಟ್ರೆ, ನಿಮ್ಮಲ್ಲಿ ನೋಡ್ತೀನಿ ಅಪ್ಪನ, ಅವರಲ್ಲಿ ನೋಡ್ತೀನಿ ಅಪ್ಪನ, ನಮ್ಮ ಇಂಡಸ್ಟ್ರಿ ನೋಡ್ತೀನಿ ಅಪ್ಪನ. ಹಂಗೆ ನೋಡ್ಕೋಬೇಕಮ್ಮ. ಯಾಕೆ ಅದೇ ಜೀವನ. ಅವ್ರು ಹೋದ ತಕ್ಷಣ ಜೀವನ ಮುಗಿದೋಯ್ತಲ್ಲ, ಆಮೇಲೆ ಪ್ರಾರಂಭ ಆಗೋದು. ನಾವು ಹೆಂಗೆ ಕಾಲ ನಾವು ನೋಡ್ಕೋತೀವಿ, ಇನ್ನು ಮುಂದೆ ನಾವು ಹೆಂಗೆ ಬಾಳ್ತೀವಿ, ಅವನ್ನ ಇಟ್ಕೊಂಡು ಹೆಂಗೆ ಬಾಳ್ತೀವಿ ಅನ್ನೋದೇ ಜೀವನ ಆಗುತ್ತೆ ಎಲ್ಲ. 2024ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಹಿನ್ನೆಲೆ ಮುಂಬೈನ ಏಕನಾಥ್ ಶಿಂದೆ ಅವರ ನಿವಾಸದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಕಾರ್ಯಕರ್ತರೆಲ್ಲ ಬಣ್ಣ ಬಳಿದು ಬಾವುಟ ಹಿಡಿದು ಸಂಭ್ರಮಿಸಿದ್ದಾರೆ. ಡೊಳ್ಳಿನ ಸದ್ದಿಗೆ ಹೆಜ್ಜೆ ಹಾಕಿದ್ದಾರೆ.
ಅಸ್ಸಾಂನ ಗುವಾಹಟಿಯಲ್ಲೂ ಮಹಾಯುತಿ ಗೆಲುವಿನ ಸಂಭ್ರಮ ಮನೆ ಮಾಡಿತ್ತು. ಬಿಜೆಪಿ ಕಾರ್ಯಕರ್ತರು ಬಣ್ಣ ಬಳಿದುಕೊಂಡು ತಮಟೆ ಸದ್ದಿಗೆ ಸ್ಟೆಪ್ ಹಾಕಿದರು, ಸಿಹಿ ಹಂಚಿ ಸಂಭ್ರಮಿಸಿದರು. ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ನೇತೃತ್ವದ ಮಹಾಯುತಿ ಭರ್ಜರಿ ಗೆಲುವನ್ನು ಕಂಡಿದೆ. ಈ ಹಿನ್ನೆಲೆ ಮುಂಬೈನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಯೇ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಇದೇ ಖುಷಿಯಲ್ಲಿ ದೇವೇಂದ್ರ ಫಡ್ನವೀಸ್ ಹಾಗೂ ಮಹಾರಾಷ್ಟ್ರದ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಬಾವನ್ಕುಲೆ ಜಿಲೇಬಿ ತಯಾರಿಸಿದ್ದಾರೆ. ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಮಹಾಯುತಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಹಿನ್ನೆಲೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಭಾರೀ ಸಂಭ್ರಮಾಚರಣೆ ನಡೆಯಿತು. सारी ऊर्जा भी खत्म करोगे मोदी जी आने वाले